ಎಲ್ಲದಕ್ಕೂ ನಾನೇ ಕಾರಣ. ಡೆತ್ ನೋಟ್ ಬರೆದು ತಾಯಿ ಆತ್ಮಹತ್ಯೆಗೆ ಶರಣು. ಹೌದು ಸ್ನೇಹಿತರೆ, ಇಲ್ಲಿನ ಭೈರವೇಶ್ವರ ನಗರದಲ್ಲಿ ಮನು ಕಲಕುವಂತಹ ಘಟನೆಯೊಂದು ನಡೆದಿದೆ. 11 ತಿಂಗಳ ಮಗು ಬಕೆಟ್ನಲ್ಲಿ ಮುಳುಗಿ ಸಾವನ್ನಪ್ಪಿದ್ದ ಬೆನ್ನಲ್ಲೇ ನೊಂದ ಸಾಫ್ಟ್ವೇರ್ ಟೆಕ್ಕಿ ಅಪರಾಧ ಪ್ರಜ್ಞೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಸಾಫ್ಟ್ವೇರ್ ಉದ್ಯೋಗಿ ಪ್ರತಿಭಾ ಎಂದು ಗುರುತಿಸಲಾಗಿದ್ದು, ಆಕೆಯ 11 ತಿಂಗಳ ಗಂಡು ಮಗು ಅಗಸ್ತ್ಯ ಎನ್ನಲಾಗಿದೆ. ಇನ್ನು ಬುಧವಾರ ಅಗಸ್ತ್ಯ ಆಕಸ್ಮಿಕವಾಗಿ ಬಕೆಟ್ನಲ್ಲಿ ಮುಳುಗಿ ಸಾವನ್ನಪ್ಪಿತ್ತು. ಇದರಿಂದ ತೀರ ನೊಂದ ಆಕೆ ಘಟನೆ ನಡೆದು 29 ನಿಮಿಷಗಳ ನಂತರ ಡೆತ್ ನೋಟ್ ಬರೆದಿಟ್ಟು ಸೂಸೈಡ್ ಮಾಡಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಹಾಗಾದರೆ ಈ ಘಟನೆಯ ಹಿನ್ನೆಲೆಯನ್ನು ನೋಡುವುದಾದರೆ, ಪ್ರತಿ ಮಹಾಂತೇಶ್ ಕಚೇರಿಗೆ ತೆರಳಿದ್ರು. ಆಕೆ ಮಗುವಿನೊಂದಿಗೆ ಮನೆಯಲ್ಲಿಯೇ ಇದ್ದರು. ಒಣ ಬಟ್ಟೆಗಳನ್ನು ಮಹಡಿ ಮೇಲಿನಿಂದ ತರಲು ತಾರಸಿಗೆ ತೆರಳಿದಾಗ ಮಗು ತಿಳಿಯದೆ ಮನೆಯ ಬಚ್ಚಲಿಗೆ ತವಳಿಕೊಂಡು ತೆರಳಿದೆ. ನೀರು ತುಂಬಿದ್ದ ಬಕೆಟ್ ಹಿಡಿದು ನಿಲ್ಲಲು ಹೋದ ಅದು ಆಕಸ್ಮಿಕವಾಗಿ ಬಕೆಟ್ಗೆ ಉರುಳಿಕೊಂಡಿದೆ ಎಂದು ಅಂದಾಜಿಸಲಾಗಿದೆ. ಇನ್ನು ಪ್ರತಿಭಾ ಅವರು ಬಟ್ಟೆ ತೆಗೆದುಕೊಂಡು ಕೆಳಕ್ಕೆ ಬಂದಾಗ ಮಗು ಬಕೆಟ್ನಲ್ಲಿ ಬಿದ್ದು ಪ್ರಾಣ ಕಳೆದುಕೊಂಡಿರುವುದು ಅರಿವಿಗೆ ಬಂದಿದೆ. ಇದರಿಂದ ತೀರ ದುಃಖ ಮತ್ತು ಪಾಪ ಪ್ರಜ್ಞೆ ಕಾಡಿರುವ ಕಾರಣ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿದ್ದಾರೆ. ಮೊದಲು ಕೈದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಆದರೆ ರಕ್ತ ಬಾರದ ಕೆಲವು ಮಾತ್ರೆಗಳನ್ನು ನುಂಗಿದ್ದಾರೆ. ಅನಂತರ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವುದು ಬೆಳಕಿಗೆ ಬಂದಿದೆ. ಹಾಗಾದರೆ ಈ ಕೇಸ್ ಯಾವ ರೀತಿಯಾಗಿ ಬೆಳಕಿಗೆ ಬಂದಿದ್ದು ಅನ್ನೋದಾದರೆ, ಮಹಾಂತೇಶ್ ಅವರು ಸಂಜೆ 6:30 ಕೆಲಸ ಮುಗಿಸಿಕೊಂಡು ವಾಪಸ್ ಬಂದರು. ಮನೆಯ ಬಾಗಿಲು ಲಾಕ್ ಆಗಿದ್ದ ಕಾರಣ ಅವರ ಬಳಿ ಇದ್ದ ಮತ್ತೊಂದು ಕಿಲಿ ಬಳಸಿಕೊಂಡು ಡೋರ್ ಓಪನ್ ಮಾಡಿ ಮನೆಗೆ ಪ್ರವೇಶಿಸಿದಾಗ ಪತ್ನಿ ಮಗು 2 ಮೃತಪಟ್ಟಿರುವುದು ಕಂಡು ದಿಗ್ಭ್ರಾಂತರಾಗಿದ್ದಾರೆ. ಇನ್ನು ಘಟನಾ ಸ್ಥಳ ಪರಿಶೀಲನೆ ನಡೆಸಿದ ಚಂದ್ರ ಲೇಔಟ್ ಪೊಲೀಸರು ಡೆತ್ ನೋಟ್ ಮತ್ತು 15 ಮಾತ್ರೆಗಳನ್ನು ನುಂಗಿರುವುದಕ್ಕೆ ಸಾಕ್ಷಿ ಸಿಕ್ಕಿದೆ. ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ನಡೆಸುತ್ತೇವೆ ಎಂದು ಮಾಹಿತಿ ನೀಡಿದ್ದಾರೆ. ಇನ್ನು ಡೆತ್ ನೋಟ್ನಲ್ಲಿ ಆಕೆ ಬರೆದಿರುವ ಬರವಣಿಗೆಯನ್ನು ನೋಡೋದಾದರೆ, ನನ್ನ ಮಗು ಮತ್ತು ನನ್ನ ಸಾವಿಗೆ ನಾನೇ ಕಾರಣ. ನನ್ನ ಬೇಜವಾಬ್ದಾರಿತನದಿಂದಲೇ ಮಗು ಪ್ರಾಣ ಕಳೆದುಕೊಂಡಿದೆ. ಅವನನ್ನು ಉಳಿಸಿಕೊಳ್ಳಲು ನನ್ನಿಂದ ಸಾಧ್ಯವಾಗಲಿಲ್ಲ. ಹೀಗಾಗಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಉಲ್ಲೇಖಿಸಿದ್ದಾರೆ.